ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇವತ್ತಿನ ವಿಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡತ್ತೇನೆ. ರೆಸಿಪಿನ ಸಖತ್ತಾಗಿ ತೊಗೊಂಬಂದೇನಿ. ಯಾವುದಂದ್ರೆ ಬೆಳ್ಳುಳ್ಳಿ ಖಾರ. ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಫೇಮಸ್ ಆಗಿರ್ತೈತಿದ. ಒಂದು ಹಿಡಿ ಅಷ್ಟು ಮೆಣಸಿನ್ಕಾಯಿ ತೊಗೊಂಡನಿ, 2 ಬೆಳ್ಳುಳ್ಳಿನ ಸೋಸಿ ತೊಗೊಂಡನಿ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಬೆಳ್ಳುಳ್ಳಿ ಖಾರ ಸ್ಪೆಷಲ್ ಅಂತ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರ್ತೈತಿ, ಟೇಸ್ಟಿ ಆಗಿರ್ತೈತಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೀವೀಗ ವಿಡಿಯೋ ನೋಡುವಾಗ ಏನೈತಿ, ಇಲ್ಲಿ ನಾನು 2 ಈರುಳ್ಳಿನ ತೊಗೊಂಡನಿ, ಸುಟ್ಟು ತೊಗೋಬೇಕು. ನೀವು ನನ್ನ ವಿಡಿಯೋ ನೋಡುವಾಗ ಸ್ಕಿಪ್ ಮಾಡ್ದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಏನಂತ ಹೇಳ್ತಾ ಪ್ಲೀಸ್, ನಮ್ಮ ಗುಂಡ ಬೇರೆ ಚಿಡ್ಯಾಡತಾನಪ್ಪ ಇವತ್ತು, ನಿಮ್ಮ ಜೊತೆ ಮಾತಾಡ್ತಾನ. ಹಂಗೆ ಏನೈತಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡತ್ತಾರೆ ಪ್ಲೀಸ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ನಮ್ಮ ಗುಂಡ ಈ ಥರ ಚೀರಾಡತಾನ ನೋಡ್ರಿ ಅತ್ತಿ ಅನ್ನತ್ತೇನಪ್ಪ. ಈ ಥರನ ಈರುಳ್ಳಿನ ಸುಟ್ಟು ತೊಗೊಂಡನಿ. ಇದಕ್ಕೆ ನಾನು ಒಂದು ಬೌಲ ಚೆನ್ನಂಗಿ ಬೇಳೆ ಅಂತ ಕೆಂಪು ಬೇಳೆ ಬರ್ತೈತಿಲ್ಲ, ಅದನ್ನು ನೆನೆಸಿ ತೊಗೊಂಡನಿ. ನಾನು ನಿನ್ನ ರಾತ್ರಿನ ನೆನೆಸಿದ್ದ ಫ್ರಿಜ್ಜಿಗೆ ಇಟ್ಕೊಂಡ್ಬಿಟ್ಟಿನಿ. ಇವಾಗ ಮಧ್ಯಾಹ್ನ ಮಾಡತ್ತೀನಿ. ಫುಲ್ ನೆನಿಬೇಕಿವ 2 ಗಂಟೆಯನ್ನು ನೆನಿಬೇಕು. ಒಂದು 2 ಗಂಟೆ ನೆನೆಸಿ ಖಾರ ಮಾಡ್ಕೊಂಡ್ರೆ ಸೂಪರ್ ಆಗಿರ್ತೈತಿ. ಇದಕ್ಕೆ ಒಗ್ಗರಣೆನೂ ಹಾಕೋಬೇಕು ಖಾರಕ್ಕೆ. ಫಸ್ಟ್ ಈಗೇನೈತಿ, ಮೆಣಸಿನ ಕಡಾಂಗಿ ತವಿ ಇಟ್ಕೊಂಡನಿ. ಕಡಾಂಗಿ ಅಲ್ಲ, ಒಂದು ತವಿ ಇಟ್ಕೊಂಡನಿ. ರೊಟ್ಟಿ ಮಾಡೋ ತವಿ ಇದ್ರೊಳಗೆ ಹುರ್ಕೋತೀನಿ ನಾನು. ನೋಡ್ರಿ, ಇದು ಅನ್ನದ ಜೊತೆ ಆಗಲಿ, ರೊಟ್ಟಿ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ ತುಂಬಾ ಟೇಸ್ಟಿ ಆಗಿರ್ತೈತೆ ಅಂತ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ತೈತಿ ಇದು. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡನಿ. ನಮ್ಗೆ ಖಾರ ಒಂದು ಸ್ವಲ್ಪ ಕಡಿಮೆ ಅನಿಸ್ಬೇಕಾಗಿತ್ತು, ಅದ್ರ ಸಲುವಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡನಿ. ನಿಮಗೆ ಖಾರ ಬೇಕಾದ್ರೆ ಬೇರೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡು ಮಾಡ್ಬೋದು. ಹಂಗೆ ಏನೈತಿ, ನಾನು ಇದನ್ನು ಹುರ್ಕೋತೀನಿ. ಈಗ ಸ್ವಲ್ಪ ಇದನ್ನು ಮುರಿದು ತೊಗೋಬೇಕು. ಮೆಣಸಿನ್ಕಾಯಿ ಜಲ್ದಿ ಇದು ಬೇಯಬೇಕಲ್ಲ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಹುರಿಬೇಕು ಮೆಣಸಿನ್ಕಾಯಿ. ನಮ್ಮ ಉತ್ತರ ಕರ್ನಾಟಕದ ಖಾರ ರೊಟ್ಟಿ ಯಾಕೆ ಸ್ಪೆಷಲ್ ಆಗಿರ್ತೈತೆ ಅಂತಂದ್ರೆ, ನಾವು ಹೊಲಕ್ಕೆ ಹೋದಾಗೆಲ್ಲ ತಿಂದ ಒಂದು ಸ್ವಲ್ಪ ಹಳಿದ ನೆನಪ ಇರ್ತೈತಿ ಅಂತ ಹೇಳ್ಬೋದು. ಅದಕ್ಕಾಗಿ ನಾನು ಇವತ್ತು ಖಾರನ ಮಾಡೀನಿ, ನಿಮಗೂ ಹೇಳ್ಕೊಟ್ಟನಿ. ಇಷ್ಟವಾದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ತಿನ್ನೋಡಿ, ಟೇಸ್ಟ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ಹೇಳಿ. ನೋಡ್ರಿ, ಈ ಥರ ಹುರಿದ ತಕ್ಕೊಂಬಿಡ್ಬೇಕು. ಇವಾಗ ನಾನು ಗ್ಯಾಸ್ ಬಂದ್ ಮಾಡತೀನಿ. ಒಂದು ಚೂರು ಇದು ಆರ್ಕೊಂಡ್ಬಿಡ್ಬೇಕು. ಆರಿದ ನಂತರ ನಾನು ಮಿಕ್ಸಿಗೆ ಹಾಕೋತನು. ಕಲ್ಲಲ್ಲಿ ಜಜ್ಜಕ್ಕೆ ಆಗಂಗಿಲ್ಲ, ಟೈಮ್ ಬೇರೆ ಆಗೈತಿ, ಕೆಟ್ಟ ಹಸು ಆಗೈತಿ ನಂಗೆ. ಇವಾಗಿದ್ದು ತಣ್ಣಗಾಗೈತಿ. ನಮ್ಮ ಮೇಲೆ ಒಂದು 2 ಎಸಳು ಕರಿಬೇವು ಹಾಕತ್ತೀನಿ. ಹುರಿದು ಹಾಕೋತಿಲ್ಲ ನಾನು ಕರಿಬೇವು, ಹಸಿದ ಹಾಕೋತೀನಿ. ಬನ್ನಿ, ಇವಾಗ ಆಗೈತಿ. ಏನೈತಿ ಅಂದ್ರೆ, ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೀನಿ. ಪೂರ್ತಿ ಆರೈತಿ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋನು. ಇದು ಇವಾಗ ಆಗೈತಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡನಿ. ಇದಕ್ಕೆ ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇದಕ್ಕೊಂದು ಸ್ವಲ್ಪ ಖಾರಕ್ಕೆ ಏನೈತಿ, ಉಪ್ಪು ಜಾಸ್ತಿನ ಹಾಕೋಬೇಕಂತಂದು ಇದ್ದದೆಲ್ಲ ಸುರುಬೇಡ್ರಿ, ನೋಡ್ಕೊಂಡು ಹಾಕೋಬೇಕು. ಇದಕ್ಕೆ ಈರುಳ್ಳಿನ ಸುಟ್ಟು ತೊಗೊಂಡಿನಿ ನಾನು, ಇದನ್ನು ಹಾಕೋತೀನಿ. ಏನೈತಿ, ಬೆಳ್ಳುಳ್ಳಿನೂ ಹಾಕೋತೀನಿ ನಾನು. 2 ಗಡ್ಡೆ ತೊಗೊಂಡಿರೋದು. ಒಂದು ಅರ್ಧ ಸ್ಪೂನ ಅರ್ಶಿನ ಪುಡಿ ಹಾಕೋರಿ. ಈ ಥರ ಸ್ಪೂನಿಲೆ ಆದ್ರೆ ಒಂದು 4 ಚಮಚ ಹಾಕೋರಿ. ದೊಡ್ಡ ಸ್ಪೂನಿಲೆ ಆದ್ರೆ ಒಂದು 1 ಚಮಚ ಹಾಕೊಂಡ್ರೂ ನಡಿತೈತಿ. ಈ ಥರ ಆಗೈತಿ ನೋಡ್ರಿ. ರುಬ್ಕೊಂಬರೋಣ ಈಗ. ಇವಾಗ ರುಬ್ಕೊಂಬಂದಿದ್ದನ್ನು ಈ ಥರ ಆಗೈತಿ ನೋಡ್ರಿ. ಇದನ್ನ ಏನೈತಿ, ಒಗ್ಗರಣೆ ಹಾಕೋತೀನಿ ನಾನು. ಒಗ್ಗರಣೆ ಹಾಕುವಾಗ ಒಂದು 4 ಸ್ಪೂನ್ ಎಣ್ಣೆ ಹಾಕೊಂಡೀನಿ ನಾನು. ನಾನಿಲ್ಲಿ ಎಣ್ಣೆ ಕಾದ ನಂತರ ಒಂದು ಚುಟ್ಕಿ ಅಷ್ಟು ಅರಿಶಿನ ಪುಡಿ ಹಾಕತ್ತೀನಿ. ನೋಡ್ರಿ, ಈ ಥರ ಸಣ್ಣಗೈತಿ. ಈ ಖಾರನ ನಾವು ಊರಿಗೆ ಹೋಗ್ಬೇಕಾದ್ರೆ 2 ದಿನ ಟ್ರಾವೆಲಿಂಗ್ ಮಾಡಬೇಕಾಗಿತ್ತಂದ್ರೆ ಈ ಥರ ಖಾರನ ಮಾಡ್ಕೊಂಡು ಹೋಗ್ಬೋದು. ಚಪಾತಿಯಾಗ, ರೊಟ್ಟಿಯಾಗ ಚಲೋ ಇರ್ತೈತಿ, ಮತ್ತು ಹಳಸಂಗಿ ಇಲ್ಲ ಇದು. ಇವಾಗ ಏನೈತಿ, ನಾನು ಎಣ್ಣೆಗೆ ಇವಾಗ ಏನೈತಿ, ಬ್ಯಾಳೆನೂ ಹಾಕೋತೀನಿ. 2 ಒಮ್ಮೆ ಮಿಕ್ಸ್ ಹೊಡಿಬೇಕು. ಇದನ್ನು ಈ ಥರ ಐತಿ ನೋಡ್ರಿ. ಯಾವ ಥರ ಬಂದೈತಿ, ಕಲರ್ಫುಲ್ ಆಗೈತಿ.
ಇದೊಂದು ಟೇಸ್ಟಿ ಆಗಿರ್ತೈತಿ. ಬೇಕಿದ್ರೆ ಟೇಸ್ಟ್ ಮಾಡಿ ನೀವು ಎಲ್ಲರೂ, ಗೊತ್ತಾಗ್ತೈತಿ ನೋಡಿರಿ. ಈ ಥರ ಆಗೈತಿ. ಒಂದು 2 ನಿಮಿಷ ಇದನ್ನು ಮುಚ್ಕೊಂಡು ಬಿಡಬೇಕು. ಬ್ಯಾಳಿ ಒಂದು ಸ್ವಲ್ಪ ಮೆತ್ತಗಾಗಬೇಕಲ್ಲ, ಅದಕ್ಕಾಗಿ. ಇವಾಗ ತೆಗೆದು ನೋಡೋಣ ಯಾವ ಥರ ಆಗೈತಿ. ಈ ಥರ ಆಗಬೇಕು. ಇದನ್ನು ತಿರುಗಿಸ್ಕೊತಾನೆ ಇರಬೇಕು 2 ನಿಮಿಷಗೊಮ್ಮೆ. ಒಂದು 5ರಿಂದ 10 ನಿಮಿಷ ಇದೇ ಥರ ಮಾಡಬೇಕು. ಯಾಕಂದ್ರೆ ತಳ ಹಿಡ್ಕೊಂಡ್ಬಿಡ್ತೈತಿ, ಕಾಟ್ ಎದ್ದು ಬಿಡ್ತೈತಿ. ನೋಡ್ಕೊಂಡು ಮಾಡ್ರಿ ಅಂತಲೇ ಹೇಳ್ಬೋದು. ಮತ್ತೆ ಒಂದು 2 ನಿಮಿಷ ಬಿಡೋಣ ಇದನ್ನು. ಇವಾಗ ಮತ್ತೆ ನೋಡ್ತೀನಿ ನಾನೀಗ. ಹಾಂ, ಓಕೆ, ಇವಾಗ ಆಗೈತಿ ನೋಡ್ರಿ. ಇವಾಗ ಆಗೈತಿ. ನಾನು ಗ್ಯಾಸ್ನು ಬಂದ್ ಮಾಡೇನಿ. ಇವಾಗ ಒಂದು ಬೌಲಿಗೆ ಹಾಕೋತೀನಿ ನೋಡ್ರಿ. ಇದನ್ನು ಥರ ಒಂದು ಬೌಲ್ ತೊಗೊಂಡನಿ. ಇದಕ್ಕೆ ಇವಾಗ ಹಾಕೋತಾನೆ ಇದನ್ನು. ನೋಡ್ರಿ ಈ ಥರ ಬಂದೈತಿ. ನಮ್ಮ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ. ನೋಡಿ ಹೇಗಿದೆ ಬೆಳ್ಳುಳ್ಳಿ ಖಾರ. ಇದು ಚೆನ್ನಾಗಿ ಬಂದೈತಲ್ಲ. ಟ್ರೈ ಮಾಡ್ತೀರಾ ಅಂದ್ಕೊಂಡನಿ, ನಂಬ್ಕೊಂಡನಿ. ನೋಡ್ರಿ ಈ ಥರ ಬಂದೈತಿ. ನೀವು ಟ್ರೈ ಮಾಡಿರಿ, ಎಲ್ಲರೂ ಟ್ರೈ ಮಾಡಿರಿ. ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ಹಂಗೆ ಏನೈತಿ, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಹೇಳ್ಬೇಕಂದ್ರೆ ಇದನ್ನು ಸ್ಕಿಪ್ ಮಾಡ್ದೆ ನೋಡ್ರಿ. ಚೆನ್ನಾಗೈತಿ. ಹಂಗನ ಮಿಸ್ ಮಾಡ್ದೆ ನಿಮ್ಮ ಮನೆಯಲ್ಲಿ ಮಾಡಿರಿ. ಯಾಕಂದ್ರೆ ಟೇಸ್ಟು ಸೂಪರ್ ಆಗೈತಿ. ನೀವು ಮಾಡಿರ್ಬೋದು. ಹಂಗೆ ಇದನ್ನು ಒಂದ್ಸಲ ನನ್ನ ವಿಡಿಯೋನು ಒಂದ್ಸಲ ನೋಡಿ ಟ್ರೈ ಮಾಡಿರಿ. ಇದು ಚೆನ್ನಾಗೈತಿ. ನೀವೇ ಹೇಳ್ತೀರಿ ಕಮೆಂಟ್ಸ್ದಲ್ಲಿ. ಇವಾಗ ನಾನು ಯಾವ ಥರ ತಿಂತೀನಿ ಅಂತ ಹೇಳ್ಬೋದು ನೋಡ್ರಿ. ನಿಮ್ಗೆ ಈಗ ತೋರಿಸ್ಕೊಡತ್ತೇನೆ. ನಾನು 2 ರೊಟ್ಟಿನ ತೊಗೊಂಡನಿ. ಅದಕ್ಕೆ ಇದು ಬೆಳ್ಳುಳ್ಳಿ ಖಾರನ ಹಾಕೋತೇನೆ. ನಾನು 2 ಸ್ಪೂನ್ ಬೆಳ್ಳುಳ್ಳಿ ಖಾರನ ತೊಗೊಂಡನಿ. ಇಲ್ಲೇ ನೋಡ್ರಿ ಈ ಥರ. ಇದಕ್ಕೆ ಎಣ್ಣೆ ನಾವು ಜಾಸ್ತಿನ ಹಾಕಿರ್ತೀವಿ. ನಮಗೆ ಬೇಕಾದ್ರೆ ತುಪ್ಪನ ಹಾಕೋಬೋದು. ನಾನು 1 ಸ್ಪೂನ್ ತುಪ್ಪನ ಹಾಕತ್ತೇನೆ. ಈ ಥರ ಇವಾಗ ರೆಡಿ ಆಗೈತಿ. ನಾನು ಊಟ ಮಾಡ್ತೀನಿ. ಸಖತ್ ಹಸು ಆಗಿತ್ತಪ್ಪ. ಈ ಥರ ಮಾಡ್ಕೊಂಡು ತಿಂದೆ ನಾನು. ಟೇಸ್ಟು ಚೆನ್ನಾಗಿ ಬಂದೈತಿ. ಬನ್ನಿ ಊಟ ಮಾಡೋಣ. ಓಕೆ, ಟೇಕ್ ಕೇರ್, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.